ಮಾಡ್ತೋಡ್ರಿ. ಆಯ್ತು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಸ್ನೇಹ ಜಿಹ್ವಾಗ್ರ ಸುರಂಗನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ. ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಅಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಅಧ್ಯಾಯ ಹೊರಡಲಿಕ್ಕೆ ನಿನ್ನೆ ತಿಳಿದಂತೆ 14ನೇ ಅಧ್ಯಾಯದಲ್ಲಿ ಸಂಸಾರಕ್ಕೆ ಕಾರಣವಾದಂತಹ ಏಕದೇಶವನ್ನ ತಿಳಿಸಿ, ಅದನ್ನ ದಾಟಿದರೆ ಈ ಬಂಧವನ್ನ ಸಂಸಾರವನ್ನ ದಾಟಲಿಕ್ಕೆ ಆಗ್ತದೆ ಎಂಬುದನ್ನ, ಆ ಕಾರಣವಾದಂತಹ ಗುಣತ್ರಯಗಳ ಬಗ್ಗೆ ಏಕದೇಶವನ್ನು ತಿಳಿಸಿ ಅದನ್ನ ದಾಟುವ ಬಗೆಯನ್ನು ತಿಳಿಸಿದ್ದು. ಈ 15ನೇ ಅಧ್ಯಾಯದಲ್ಲಿ ಸಂಪೂರ್ಣವಾದಂತಹ ಕಾರಣವನ್ನ ಹೇಳಿ ಅದಕ್ಕೆ ಸಾಧಕವಾದದ್ದನ್ನ ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಆ ಕಾರಣವನ್ನು ಹೇಗೆ ದಾಟಬೇಕು ಎಂಬುವಂತಹ ವಿಚಾರವನ್ನ ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದುದರಿಂದ ಅಧ್ಯಾಯ ಸಂಗತಿ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗವಾದ ಮೇಲೆ ಈ ಪುರುಷೋತ್ತಮ ಯೋಗವನ್ನ ಹೇಳಿದ್ದು ಸಂಗತ ಅಂತ ಆಗ್ತದೆ ಎಂಬುದನ್ನ ತಿಳಿಸಿದ್ದು. ಹೀಗಾಗಿ ಈ ಅಧ್ಯಾಯದಲ್ಲಿ ಮೊದಲಿಗೆ ಜಗತ್ತಿನ ಸ್ವರೂಪವನ್ನ ತಿಳಿಸ್ತಾ ಇದ್ದಾನೆ ಅಂತ ಅವತಾರಿಕೆಯನ್ನ ಕೊಟ್ಟದ್ದು. ಊರ್ಧ್ವಮೂಲ ಮಧಃಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್ ಎಂಬುದಾಗಿ ಹೇಳಿದಂತೆ, ಈ ಜಗತ್ತೆಂಬುವಂತಹ ವೃಕ್ಷಕ್ಕೆ ಮೂಲ ಯಾವುದು ಅಂದ್ರೆ, ಒಂದು ವೃಕ್ಷಕ್ಕೆ ಮೂಲಗಳು ಅಂದ್ರೆ ಬೇರುಗಳಿರ್ತವೆ, ಪ್ರಧಾನವಾದಂತಹ ಬೇರುಗಳು. ಅಂತಹ ಪ್ರಧಾನವಾದಂತಹ ಬೇರುಗಳು ಈ ಜಗತ್ತೆಂಬುವಂತಹ ವೃಕ್ಷಕ್ಕೆ ಬೇರುಗಳು ಯಾವುದು ಅಂದ್ರೆ ಊರ್ಧ್ವ ಮೂಲಂ ಅಂತ ತಿಳಿಸಿದ್ದು. ಊರ್ಧ್ವ ಅಂದ್ರೆ ಉನ್ನತ ಸ್ಥಾನದಲ್ಲಿ ಇದ್ದದ್ದು, ಉನ್ನತ ವಾಚಿ ಅಂತ ಅರ್ಥವನ್ನು ಬರೀತಾರೆ.
ಉನ್ನತ ಸ್ಥಾನದಲ್ಲಿರುವಂತಹದ್ದು ಮೂರು. ಒಂದು ಭಗವಂತ, ಒಂದು ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ. ಈ ಮೂರುಗಳೇ ಆ ಜಗತ್ತೆಂಬುವಂತಹ ವೃಕ್ಷಕ್ಕೆ ಮೂಲವಾದಂತಹದ್ದು. ಹೀಗಾಗಿ ಊರ್ಧ್ವ ಮೂಲಂ, ಈ ವೃಕ್ಷ ಜಗತ್ ವೃಕ್ಷ ಅಂತ ಅರ್ಥ. ಎಲ್ಲವೂ ಜಗದ್ ವೃಕ್ಷಕ್ಕೆ ವಿಶೇಷಣ ಇದು. ಜಗದ್ವೃಕ್ಷ ಹೇಗಿದೆ ಅಂದ್ರೆ ಊರ್ಧ್ವವೇ ಅಂದ್ರೆ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಈ ಮೂರುಗಳೇ ಮೂಲವಾಗಿ ಉಳ್ಳದ್ದಾಗಿದೆ ಜಗತ್ತೆಂಬುವಂತಹ ವೃಕ್ಷ. ಮತ್ತು ಅಶ್ವತ್ಥಂ, ಈ ಜಗತ್ತೆಂಬುವಂತಹ ವೃಕ್ಷ ಅಶ್ವತ್ಥ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಯಾಕೆ ಅಂದ್ರೆ ಕಾರಣವನ್ನು ಕೊಟ್ಟದ್ದು, ನಾಳೆ ಒಂದೇ ರೀತಿಯಾಗಿ ಇರೋದಿಲ್ಲ ಈ ಜಗತ್ತು. ಪ್ರತಿ ದಿವಸವೂ ಕೂಡ, ಪ್ರತಿನಿತ್ಯವೂ ಕೂಡ ವ್ಯತ್ಯಾಸವನ್ನು ಹೊಂತಾನೆ ಇರುತ್ತದೆ. ಹೀಗಾಗಿ ಈ ಜಗದ್ವೃಕ್ಷವನ್ನ ಅಶ್ವತ್ಥ ಅಂತ ಕರೆದದ್ದು. ಶ್ವಃ ಏಕರೂಪೇಣ ನ ತಿಷ್ಠತಿ, ಒಂದೇ ರೂಪದಿಂದ ನಾಳೆ ಇರೋದಿಲ್ಲ, ಅದಕ್ಕಾಗಿ ಇದನ್ನ ಅಶ್ವತ್ಥ ಅಂತ ಕರೆದದ್ದು. ಮತ್ತೊಂದು ಕಾರಣ, ಅಶ್ವವತ ಚಂಚಲತ್ವೇನ ತಿಷ್ಠತಿ ಇತಿವ ಅಶ್ವತ್ಥ ನಾಮಕಂ, ಕುದುರೆಯಂತೆ ಚಂಚಲವಾಗಿ ಇರುತ್ತದೆ ಈ ಜಗತ್ತು. ಕುದುರೆ ಹೇಗೆ ಚಂಚಲವಾಗಿ ಇರುತ್ತದೋ, ಒಂದೇ ಕಡೆ ನಿಲ್ಲೋದಿಲ್ವೋ, ಆ ರೀತಿಯಾಗಿ ಜಗತ್ತು ಕೂಡ ಒಂದೇ ತರಹ ಇರೋದಿಲ್ಲ. ಈ ಕಾರಣದಿಂದಲೂ ಕೂಡ ಅಶ್ವ ಅಂದ್ರೆ ಕುದುರೆ, ಅಶ್ವತ್ಥ ಅಶ್ವದಂತೆ ಇರ್ತದೆ, ಅದಕ್ಕಾಗಿ ಸ್ಥ ಅಂದ್ರೆ ಇರೋದು. ಹೀಗಾಗಿ ಅಶ್ವತ್ಥ ಅಂತ ಈ ಜಗದ್ವೃಕ್ಷವನ್ನ ಕರೆದದ್ದು. ಹೀಗೆ ಎರಡು ಕಾರಣವನ್ನ ತಿಳಿದದ್ದು. ಇದರ ರೂಪವನ್ನ ತಿಳಿಸಿ ನೋಡಿ. ಸುಪಿಸ್ಥಃ ಇತಿ ಕಹ ಅತೋಲೋಪ ಇಟಿ ಚ ಇತಿ ಆಕಾರಲೋಪಃ ತಸ್ಯ ತಕಾರಃ ಜಗದಾಖ್ಯಂ ಚಿದಚಿದಾತ್ಮಕಂ ವೃಕ್ಷಂ. ಅಶ್ವತ್ಥ ಎಂಬುವಂತಹ ರೂಪ ನಿಷ್ಪತ್ತಿಯನ್ನು ತಿಳಿಸಿದ್ದು. ಸುಪಿಸ್ಥಃ ಎಂಬುವಂತಹ ಸೂತ್ರದಿಂದ ಕಪ್ ಪ್ರತ್ಯಯ ಬಂದು ಅಲ್ಲಿ ಆಕಾರ ಲೋಪವಾಗಿ ಮುಂದೆ ಅಲ್ಲಿ ತಸ್ಯ ತಕಾರ, ಆ ಕಕಾರಕ್ಕೆ ತಕಾರ ಆದೇಶವಾಗಿ ಅಶ್ವತ್ಥ ಅಂತ ಈ ರೀತಿಯಾಗಿ ಆ ವ್ಯಾಕರಣದ ಪ್ರಕಾರವಾಗಿ ರೂಪ ನಿಷ್ಪತ್ತಿ ಆಗ್ತದೆ. ಒಟ್ಟಾರೆ ಅಶ್ವತ್ಥ ಎಂಬುದಕ್ಕೆ ಈ ವೃಕ್ಷ ಎಂತಹ ವೃಕ್ಷ ಇದು? ಜಗದಾಖ್ಯಂ ಚಿದಚಿದಾತ್ಮಕಂ ವೃಕ್ಷಂ. ಈ ವೃಕ್ಷ ಚಿತ್ ಅಚಿತ್, ಈ ಜಗತ್ತೆಂಬುವಂತಹ ವೃಕ್ಷದೊಳಗೆ ಚಿತ್ ಅಂದ್ರೆ ಜೀವರು, ಅಚಿತ್ ಅಂದ್ರೆ ಜಡವಾದಂತಹದ್ದು, ಎರಡರಿಂದ ಕೂಡಿದ್ದು ಈ ಜಗತ್ತೆಂಬುವಂತಹ ವೃಕ್ಷ ಎಂಬುದಾಗಿ ಇಷ್ಟು ಹೇಳಿ ತತ್ರಾಯಂ ವಿವೇಕ ಅಂತ ರಾಯರು ಬರೀತಾರೆ. ಈ ಜಗದ್ವೃಕ್ಷಕ್ಕೂ ತತ್ರಾಯಂ ವಿವೇಕ ಪ್ರಸಿದ್ಧ ವೃಕ್ಷಸ್ಯ ಧರಾದೇವೀವತ ವಿಷ್ಣು ಜಗದ್ವೃಕ್ಷಸ್ಯ ಪೃಥಂಗ್ ಮೂಲಂ. ನೋಡ್ರಿ, ಪ್ರಸಿದ್ಧವಾದಂತಹ ಒಂದು ಅಶ್ವತ್ಥ ವೃಕ್ಷ ಅಂತ ಇಟ್ಟುಕೊಳ್ಳಿ. ಈ ವೃಕ್ಷಕ್ಕೂ ಈ ಜಗತ್ತೆಂಬುವಂತಹ ವೃಕ್ಷಕ್ಕೂ ಇರುವಂತಹ ಒಂದು ಸಾಮ್ಯತೆ ಹೇಗೆ ಇದೆ ಎಂಬುದನ್ನು ತಿಳಿಸ್ತಾರೆ. ನೋಡಿ, ಪ್ರಸಿದ್ಧವಾದಂತಹ ವೃಕ್ಷಕ್ಕೆ ಮೂಲ ಯಾವ್ದಿರ್ತದೆ ಅಂದ್ರೆ ಭೂಮಿ, ಧರಾದೇವಿ ಅಂತ ಹೇಳ್ತಾರೆ. ಪ್ರಸಿದ್ಧ ವೃಕ್ಷಸ್ಯ ಧರಾದೇವಿವತ, ಧರಾ ಅಂದ್ರೆ ಭೂಮಿ, ಈ ಭೂಮಿಯ ಮೇಲೆ ವೃಕ್ಷ ನಿಲ್ತದೆ. ಹೀಗಾಗಿ ವೃಕ್ಷಕ್ಕೆ ಮೂಲ ಆಧಾರ ಈ ಭೂಮಿ. ಹೀಗಾಗಿ ಪ್ರಸಿದ್ಧವಾದಂತಹ ವೃಕ್ಷಕ್ಕೆ ಈ ಭೂಮಿ ಹೇಗೆ ಮೂಲವೋ ಹಾಗೆ ವಿಷ್ಣು ಭಗವಂತನೂ ಕೂಡ ಈ ಜಗತ್ತೆಂಬುವಂತಹ ವೃಕ್ಷಕ್ಕೆ ಮೂಲನಾಗಿದ್ದಾನೆ. ನೋಡಿ, ಇದು ಒಂದು ವೃಕ್ಷ, ಇದು ಒಂದು ವೃಕ್ಷ. ಇಲ್ಲಿ ಭೂಮಿ ಮೂಲವಾದರೆ ಇಲ್ಲಿ ವಿಷ್ಣುವೇ ಮೂಲವಾಗಿ ಇದ್ದಾನೆ. ಒಂದು. ಮತ್ತೊಂದು ಅಚಿತ್ ಪ್ರಕೃತಿ ಸತ್ವಾದಿ ತ್ರಿಗುಣಾತ್ಮಿಕ. ನೋಡಿ, ಹರೇ ನಮಃ. ಅಚಿತ್ ಪ್ರಕೃತಿ ಸತ್ವಾದಿ ತ್ರಿಗುಣಾತ್ಮಿಕ ವೃಕ್ಷಸ್ಯ ಮೃದ್ವತ ಪರಿಣಾಮಿತಯ ಮೂಲಂ. ನೋಡ್ರಿ, ಅಚಿತ್ ಪ್ರಕೃತಿ ಅಂದ್ರೆ ಈ ಸತ್ವ ರಜ ತಮೋ ಗುಣ ರೂಪವಾದಂತಹ ಜಡವಾದಂತಹ ಪ್ರಕೃತಿ ಏನಿದೆಯಲ್ಲ, ಇಂತಹ ಪ್ರಕೃತಿಯು ಈ ವೃಕ್ಷಕ್ಕೆ, ಜಗದ್ವೃಕ್ಷಕ್ಕೆ ಮೂಲ ಅಂತ ಹೇಳಿದ್ದು. ಇದು ಹೇಗೆ ಮೂಲ ಆಧಾರ ಅಂತಂದ್ರೆ ಮೃದ್ವತ ಅಂತ ಹೇಳ್ತಾರೆ. ಮೃದ್ವತ ಅಂದ್ರೆ ಮೃತ್ ಅಂದ್ರೆ ಮಣ್ಣು, ಮಣ್ಣಿನಂತೆ ಇದು ಮೂಲವಾಗಿದೆ. ಮಣ್ಣು ಹೇಗೆ ಮಣ್ಣೇ ಪರಿಣಾಮವಾಗಿ ವೃಕ್ಷಾತ್ಮನ ಪರಿಣಾಮ ಹೊಂದುತ್ತದೆ, ಮಣ್ಣೇ ಹೋಗಿ ವೃಕ್ಷ ರೂಪವಾಗಿ ಪರಿಣಾಮವನ್ನು ಹೊಂದದಲ್ಲ, ಆ ರೀತಿಯಾಗಿ ಈ ಜಗತ್ತೆಂಬುವಂತಹ ವೃಕ್ಷ, ಇದಕ್ಕೆ ಈ ಮಣ್ಣಿನ ಸ್ಥಾನದಲ್ಲಿರುವಂತಹದ್ದು ಯಾವುದು ಅಂತಂದ್ರೆ ಈ ಅಚೇತನವಾದಂತಹ ಪ್ರಕೃತಿ, ತ್ರಿಗುಣಾತ್ಮಕವಾದಂತಹ
ಪ್ರಕೃತಿ ಶ್ರೀ ಗುರುಭ್ಯೋ ನಮಃ. ಅಚಿತ್ ಪ್ರಕೃತಿ ಸತ್ವಾದಿ ತ್ರಿಗುಣಾತ್ಮಿಕ ವೃಕ್ಷಸ್ಯ ಮೃದ್ವತ ಪರಿಣಾಮಿತೆಯ ಮೂಲಂ. ಈ ಅಚಿತ್ ಪ್ರಕೃತಿ ಇದು ಹೇಗೆ ಜಗದ್ವೃಕ್ಷಕ್ಕೆ ಕಾರಣ ಅಂತಂದ್ರೆ ಮಣ್ಣಿನಂತೆ, ಮಣ್ಣು ಹೇಗೆ ಮಣ್ಣೆ ಹೋಗಿ ಪರಿಣಾಮವಾಗಿ ವೃಕ್ಷವಾಗಿ ಪರಿಣಾಮ ಹೊಂದದಲ್ಲ, ಆ ರೀತಿಯಾಗಿ ಅಚಿತ್ ಪ್ರಕೃತಿ ತ್ರಿಗುಣಾತ್ಮಕವಾದಂತಹ ಸತ್ವ ರಜಸ್ತಮೋ ಗುಣವಾದಂತಹ ಪ್ರಕೃತಿ ಜಗದಾಕಾರೇಣ ಪರಿಣಾಮವನ್ನು ಹೊಂದ್ತಾ ಇದ್ದುದರಿಂದಾಗಿ ಇದು ಒಂದು ಮಣ್ಣಿನಂತೆ ಮೂಲವಾಗಿ ಇದೆ. ತ್ರಿಮೂಲೋಹಿ ಆಯ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಸ್ನೇಹ ಜಿಹ್ವಾಗ್ರ ಸುರಂಗನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಅಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂಚಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 14ನೇ ಅಧ್ಯಾಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಅಧ್ಯಾಯ ಹೊರಡಲಿಕ್ಕೆ ನಿನ್ನೆ ತಿಳಿದಂತೆ 14ನೇ ಅಧ್ಯಾಯದಲ್ಲಿ ಸಂಸಾರಕ್ಕೆ ಕಾರಣವಾದಂತಹ ಏಕದೇಶವನ್ನ ತಿಳಿಸಿ, ಅದನ್ನ ದಾಟಿದರೆ ಈ ಬಂಧವನ್ನ ಸಂಸಾರವನ್ನ ದಾಟಲಿಕ್ಕೆ ಆಗ್ತದೆ ಎಂಬುದನ್ನ, ಆ ಕಾರಣವಾದಂತಹ ಗುಣತ್ರಯಗಳ ಬಗ್ಗೆ ಏಕದೇಶವನ್ನು ತಿಳಿಸಿ ಅದನ್ನ ದಾಟುವ ಬಗೆಯನ್ನು ತಿಳಿಸಿದ್ದು. ಈ 15ನೇ ಅಧ್ಯಾಯದಲ್ಲಿ ಸಂಪೂರ್ಣವಾದಂತಹ ಕಾರಣವನ್ನ ಹೇಳಿ ಅದಕ್ಕೆ ಸಾಧಕವಾದದ್ದನ್ನ ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಆ ಕಾರಣವನ್ನು ಹೇಗೆ ದಾಟಬೇಕು ಎಂಬುವಂತಹ ವಿಚಾರವನ್ನ ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದುದರಿಂದ ಅಧ್ಯಾಯ ಸಂಗತಿ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗವಾದ ಮೇಲೆ ಈ ಪುರುಷೋತ್ತಮ ಯೋಗವನ್ನ ಹೇಳಿದ್ದು ಸಂಗತ ಅಂತ ಆಗ್ತದೆ.
ಎಂಬುದನ್ನ ತಿಳಿಸಿದ್ದು. ಹೀಗಾಗಿ ಈ ಅಧ್ಯಾಯದಲ್ಲಿ ಮೊದಲಿಗೆ ಜಗತ್ತಿನ ಸ್ವರೂಪವನ್ನ ತಿಳಿಸ್ತಾ ಇದ್ದಾನೆ ಅಂತ ಅವತಾರಿಕೆಯನ್ನ ಕೊಟ್ಟದ್ದು. ಊರ್ಧ್ವಮೂಲ ಮಧಃಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್ ಎಂಬುದಾಗಿ ಹೇಳಿದಂತೆ ಈ ಜಗತ್ತೆಂಬುವಂತಹ ವೃಕ್ಷಕ್ಕೆ ಮೂಲ ಯಾವುದು ಅಂದ್ರೆ, ಒಂದು ವೃಕ್ಷಕ್ಕೆ ಮೂಲಗಳು ಅಂದ್ರೆ ಬೇರುಗಳಿರ್ತವೆ, ಪ್ರಧಾನವಾದಂತಹ ಬೇರುಗಳು. ಅಂತಹ ಪ್ರಧಾನವಾದಂತಹ ಬೇರುಗಳು ಈ ಜಗತ್ತೆಂಬುವಂತಹ ವೃಕ್ಷಕ್ಕೆ ಬೇರುಗಳು ಯಾವುದು ಅಂದ್ರೆ ಊರ್ಧ್ವ ಮೂಲಂ ಅಂತ ತಿಳಿಸಿದ್ದು. ಊರ್ಧ್ವ ಅಂದ್ರೆ ಉನ್ನತ ಸ್ಥಾನದಲ್ಲಿ ಇದ್ದದ್ದು, ಉನ್ನತ ವಾಚಿ ಅಂತ ಅರ್ಥವನ್ನು ಬರೀತಾರೆ. ಉನ್ನತ ಸ್ಥಾನದಲ್ಲಿರುವಂತಹದ್ದು ಮೂರು: ಒಂದು ಭಗವಂತ, ಒಂದು ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ. ಈ ಮೂರುಗಳೇ ಆ ಜಗತ್ತೆಂಬುವಂತಹ ವೃಕ್ಷಕ್ಕೆ ಮೂಲವಾದಂತಹದ್ದು. ಹೀಗಾಗಿ ಊರ್ಧ್ವ ಮೂಲಂ, ಈ ವೃಕ್ಷ ಜಗದ್ ವೃಕ್ಷ ಅಂತ ಅರ್ಥ. ಎಲ್ಲವೂ ಜಗದ್ವೃಕ್ಷಕ್ಕೆ ವಿಶೇಷಣ ಇದು. ಜಗದ್ವೃಕ್ಷ ಹೇಗಿದೆ ಅಂದ್ರೆ ಊರ್ಧ್ವವೇ ಅಂದ್ರೆ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಈ ಮೂರುಗಳೇ ಮೂಲವಾಗಿ ಉಳ್ಳದ್ದಾಗಿದೆ ಜಗತ್ತೆಂಬುವಂತಹ ವೃಕ್ಷ. ಮತ್ತು ಅಶ್ವತ್ಥಂ, ಈ ಜಗತ್ತೆಂಬುವಂತಹ ವೃಕ್ಷ ಅಶ್ವತ್ಥ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಯಾಕೆ ಅಂದ್ರೆ ಕಾರಣವನ್ನು ಕೊಟ್ಟದ್ದು, ನಾಳೆ ಒಂದೇ ರೀತಿಯಾಗಿ ಇರೋದಿಲ್ಲ ಈ ಜಗತ್ತು. ಪ್ರತಿ ದಿವಸವೂ ಕೂಡ, ಪ್ರತಿನಿತ್ಯವೂ ಕೂಡ ವ್ಯತ್ಯಾಸವನ್ನು ಹೊಂತಾನೆ ಇರುತ್ತದೆ. ಹೀಗಾಗಿ ಈ ಜಗದ್ವೃಕ್ಷವನ್ನ ಅಶ್ವತ್ಥ ಅಂತ ಕರೆದದ್ದು. ಶ್ವಃ ಏಕರೂಪೇಣ ನ ತಿಷ್ಠತಿ, ಒಂದೇ ರೂಪದಿಂದ ನಾಳೆ ಇರೋದಿಲ್ಲ, ಅದಕ್ಕಾಗಿ ಇದನ್ನ ಅಶ್ವತ್ಥ ಅಂತ ಕರೆದದ್ದು. ಮತ್ತೊಂದು ಕಾರಣ, ಅಶ್ವವತ ಚಂಚಲತ್ವೇನ ತಿಷ್ಠತಿ ಇತಿವ ಅಶ್ವತ್ಥ ನಾಮಕಂ, ಕುದುರೆಯಂತೆ ಚಂಚಲವಾಗಿ ಇರುತ್ತದೆ ಈ ಜಗತ್ತು. ಕುದುರೆ ಹೇಗೆ ಚಂಚಲವಾಗಿ ಇರುತ್ತದೋ, ಒಂದೇ ಕಡೆ ನಿಲ್ಲೋದಿಲ್ವೋ, ಆ ರೀತಿಯಾಗಿ ಜಗತ್ತು ಕೂಡ ಒಂದೇ ತರಹ ಇರೋದಿಲ್ಲ. ಈ ಕಾರಣದಿಂದಲೂ ಕೂಡ ಅಶ್ವ ಅಂದ್ರೆ ಕುದುರೆ, ಅಶ್ವತ್ಥ ಅಶ್ವದಂತೆ ಇರ್ತದೆ, ಅದಕ್ಕಾಗಿ ಸ್ಥ ಅಂದ್ರೆ ಇರೋದು. ಹೀಗಾಗಿ ಅಶ್ವತ್ಥ ಅಂತ ಈ ಜಗದ್ವೃಕ್ಷವನ್ನ ಕರೆದದ್ದು. ಹೀಗೆ ಎರಡು ಕಾರಣವನ್ನ ತಿಳಿದದ್ದು. ಇದರ ರೂಪವನ್ನ ತಿಳಿಸಿ ನೋಡಿ. ಸುಪಿಸ್ಥಃ ಇತಿ ಕಹ ಅತೋಲೋಪ ಇಟಿ ಚ ಇತಿ ಆಕಾರಲೋಪಃ ತಸ್ಯ ತಕಾರಃ ಜಗದಾಖ್ಯಂ ಚಿದಚಿದಾತ್ಮಕಂ ವೃಕ್ಷಂ. ಅಶ್ವತ್ಥ ಎಂಬುವಂತಹ ರೂಪ ನಿಷ್ಪತ್ತಿಯನ್ನು ತಿಳಿಸಿದ್ದು. ಸುಪಿಸ್ಥಃ ಎಂಬುವಂತಹ ಸೂತ್ರದಿಂದ ಕಪ್ ಪ್ರತ್ಯಯ ಬಂದು ಅಲ್ಲಿ ಆಕಾರ ಲೋಪವಾಗಿ ಮುಂದೆ ಅಲ್ಲಿ ತಸ್ಯ ತಕಾರ, ಆ ಕಕಾರಕ್ಕೆ ತಕಾರ ಆದೇಶವಾಗಿ ಅಶ್ವತ್ಥ ಅಂತ ಈ ರೀತಿಯಾಗಿ ಆ ವ್ಯಾಕರಣದ ಪ್ರಕಾರವಾಗಿ ರೂಪ ನಿಷ್ಪತ್ತಿ ಆಗ್ತದೆ. ಒಟ್ಟಾರೆ ಅಶ್ವತ್ಥ ಎಂಬುದಕ್ಕೆ ಈ ವೃಕ್ಷ ಎಂತಹ ವೃಕ್ಷ ಇದು? ಜಗದಾಖ್ಯಂ ಚಿದಚಿದಾತ್ಮಕಂ ವೃಕ್ಷಂ. ಈ ವೃಕ್ಷ ಚಿತ್ ಅಚಿತ್, ಈ ಜಗತ್ತೆಂಬುವಂತಹ ವೃಕ್ಷದೊಳಗೆ ಚಿತ್ ಅಂದ್ರೆ ಜೀವರು, ಅಚಿತ್ ಅಂದ್ರೆ ಜಡವಾದಂತಹದ್ದು, ಎರಡರಿಂದ ಕೂಡಿದ್ದು ಈ ಜಗತ್ತೆಂಬುವಂತಹ ವೃಕ್ಷ ಎಂಬುದಾಗಿ ಇಷ್ಟು ಹೇಳಿ ತತ್ರಾಯಂ ವಿವೇಕ ಅಂತ ರಾಯರು ಬರೀತಾರೆ. ಈ ಜಗದ್ವೃಕ್ಷಕ್ಕೂ ಮತ್ತು ಈ ಅಶ್ವತ್ಥ ವೃಕ್ಷ ಒಂಚೂರು ಕೇಳ್ತಿಲ್ಲ, ಏನು ಕೇಳ್ತಿಲ್ಲ. ಹರೇ ನಮಃ. ಹಂಗೆ ಇವತ್ತು ಹಂಗೆ ಆಗ್ತದೆ. ಕೇಳಿಸ್ತಾ ಇದೆ ಈಗ? ಬರೀ ಡಿಸ್ಕನೆಕ್ಟ್ ನಮಗೆಲ್ಲ ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿದೆ, ತುಂಬಾ ಕ್ಲಿಯರ್ ಆಗಿದೆ. ಸರಿ ಸರಿ ಸರಿ. ತತ್ರಾಯಂ ವಿವೇಕಃ ಪ್ರಸಿದ್ಧ ವೃಕ್ಷಸ್ಯ ಧರಾದೇವೀವತ ವಿಷ್ಣು ಜಗದ್ವೃಕ್ಷಸ್ಯ ಪೃಥಂಗ್ ಮೂಲಂ. ನೋಡ್ರಿ, ಪ್ರಸಿದ್ಧವಾದಂತಹ ಒಂದು ಅಶ್ವತ್ಥ ವೃಕ್ಷ ಅಂತ ಇಟ್ಟುಕೊಳ್ಳಿ. ಈ ವೃಕ್ಷಕ್ಕೂ ಈ ಜಗತ್ತೆಂಬುವಂತಹ ವೃಕ್ಷಕ್ಕೂ ಇರುವಂತಹ ಒಂದು ಸಾಮ್ಯತೆ ಹೇಗೆ ಇದೆ ಎಂಬುದನ್ನು ತಿಳಿಸ್ತಾರೆ. ನೋಡಿ, ಪ್ರಸಿದ್ಧವಾದಂತಹ ವೃಕ್ಷಕ್ಕೆ ಮೂಲ ಯಾವ್ದಿರ್ತದೆ ಅಂದ್ರೆ ಭೂಮಿ, ಧರಾದೇವಿ ಅಂತ ಹೇಳ್ತಾರೆ. ಪ್ರಸಿದ್ಧ ವೃಕ್ಷಸ್ಯ ಧರಾದೇವಿವತ, ಧರ ಅಂದ್ರೆ ಭೂಮಿ, ಈ ಭೂಮಿಯ ಮೇಲೆ ವೃಕ್ಷ ನಿಲ್ತದೆ. ಹೀಗಾಗಿ ವೃಕ್ಷಕ್ಕೆ ಮೂಲ ಆಧಾರ ಈ ಭೂಮಿ. ಹೀಗಾಗಿ ಪ್ರಸಿದ್ಧವಾದಂತಹ ವೃಕ್ಷಕ್ಕೆ ಈ ಭೂಮಿ ಹೇಗೆ ಮೂಲವೋ ಹಾಗೆ ವಿಷ್ಣು ಭಗವಂತನೂ ಕೂಡ
ಈ ಜಗತ್ತೆಂಬುವಂತಹ ವೃಕ್ಷಕ್ಕೆ ಮೂಲನಾಗಿದ್ದಾನೆ. ನೋಡಿ, ಇದು ಒಂದು ವೃಕ್ಷ, ಇದು ಒಂದು ವೃಕ್ಷ. ಇಲ್ಲಿ ಭೂಮಿ ಮೂಲವಾದರೆ ಇಲ್ಲಿ ವಿಷ್ಣುವೇ ಮೂಲವಾಗಿ ಇದ್ದಾನೆ. ಒಂದು. ಮತ್ತೊಂದು ಅಚಿತ್ ಪ್ರಕೃತಿ ಸತ್ವಾದಿ ತ್ರಿಗುಣಾತ್ಮಿಕ. ನೋಡಿ, ಅಚಿತ್ ಪ್ರಕೃತಿ ಕೇಳಿಸ್ತಲ್ಲ, ಏನು ಕ್ಲಾರಿಟಿ ಇಲ್ಲ. ಹನ್ನೊಂದು ಪಾಠನೂ ಹೋಯ್ತು, 10 ಪಾಠನೂ ಇಲ್ಲ ಸರ್, ಏನು ಕೇಳಿಸ್ತಲ್ಲ. ಹರೇ ನಮಃ. ಅಚಿತ್ ಪ್ರಕೃತಿ ಸತ್ವಾದಿ ತ್ರಿಗುಣಾತ್ಮಿಕ ವೃಕ್ಷಸ್ಯ ಮೃದ್ವತ ಪರಿಣಾಮಿತಯ ಮೂಲಂ. ನೋಡ್ರಿ, ಅಚಿತ್ ಪ್ರಕೃತಿ ಅಂದ್ರೆ ಈ ಸತ್ವ ರಜ ತಮೋ ಗುಣ ರೂಪವಾದಂತಹ ಜಡವಾದಂತಹ ಪ್ರಕೃತಿ ಏನಿದೆಯಲ್ಲ, ಇಂತಹ ಪ್ರಕೃತಿಯು ಈ ವೃಕ್ಷಕ್ಕೆ, ಜಗದ್ವೃಕ್ಷಕ್ಕೆ ಮೂಲ ಅಂತ ಹೇಳಿದ್ದು. ಇದು ಹೇಗೆ ಮೂಲ ಆಧಾರ ಅಂತಂದ್ರೆ ಮೃದ್ವತ ಅಂತ ಹೇಳ್ತಾರೆ. ಮೃದ್ವತ ಅಂದ್ರೆ ಮೃತ್ ಅಂದ್ರೆ ಮಣ್ಣು, ಮಣ್ಣಿನಂತೆ ಇದು ಮೂಲವಾಗಿದೆ. ಮಣ್ಣು ಹೇಗೆ ಮಣ್ಣೇ ಪರಿಣಾಮವಾಗಿ ವೃಕ್ಷಾತ್ಮನ ಪರಿಣಾಮ ಹೊಂದುತ್ತದೆ, ಮಣ್ಣೇ ಹೋಗಿ ವೃಕ್ಷ ರೂಪವಾಗಿ ಪರಿಣಾಮವನ್ನು ಹೊಂದದಲ್ಲ, ಆ ರೀತಿಯಾಗಿ ಈ ಜಗತ್ತೆಂಬುವಂತಹ ವೃಕ್ಷ, ಇದಕ್ಕೆ ಈ ಮಣ್ಣಿನ ಸ್ಥಾನದಲ್ಲಿರುವಂತಹದ್ದು ಯಾವುದು ಅಂತಂದ್ರೆ ಈ ಅಚೇತನವಾದಂತಹ ಪ್ರಕೃತಿ, ತ್ರಿಗುಣಾತ್ಮಕವಾದಂತಹ ಪ್ರಕೃತಿ. ತ್ರಿಮೂಲೋ ಹಿ ಜಗದ್ವೃಕ್ಷಃ ಜಡ ಪ್ರಕೃತಿರಪಿ ತ್ರಿಗುಣಾತ್ಮಕತ್ವಾತ್ ಮೂಲತ್ರಯಾತ್ಮನ ತ್ರಿಭಿಃ ಗುಣೈಃ ಪರಿಣಮತೆ. ಆಗಲೇ ಹೇಳಿದಂತೆ ಆ ಮಣ್ಣಿನಂತೆ ತ್ರಿಮೂಲೋಹಿ, ಈ ತ್ರಿಮೂಲವಾದಂತಹ ಮೂರು ಮೂಲವಾಗಿ ಉಳ್ಳಂತಹ ಈ ಜಗದ್ವೃಕ್ಷ ಇದೇನಾಗಿದೆ ಅಂದ್ರೆ ಜಡ ಪ್ರಕೃತಿರಪಿ, ಈ ಜಗದ್ವೃಕ್ಷಕ್ಕೆ ಜಡವಾದಂತಹ ಪ್ರಕೃತಿ ಅದೆಂತಹದ್ದು, ತ್ರಿಗುಣಾತ್ಮಕತ್ವ, ಅದು ತ್ರಿಗುಣಾತ್ಮಕವಾದಂತಹದ್ದು. ಮೂಲತ್ರಯಾತ್ಮನ ತ್ರಿಭಿಃ ಗುಣೈಃ ಪರಿಣಮತೆ, ಮೂರು ಗುಣಗಳಿಂದ ಪರಿಣಾಮವನ್ನು ಹೊಂದಿ ಜಗದಾಕಾರ ಹೊಂದದೆ. ಇದು ಎರಡನೇ ಮೂಲ. ಇನ್ನ ಚಿತ್ ಪ್ರಕೃತಿ ಅಂದ್ರೆ ಚೇತನಳಾದಂತಹ ಲಕ್ಷ್ಮೀದೇವಿ ಇದ್ದಾಳೆ. ಈ ಲಕ್ಷ್ಮೀದೇವಿಯು ಕೂಡ ಈ ಜಗದ್ವೃಕ್ಷಕ್ಕೆ ಮೂಲ ಅಂತ ಹೇಳಿದ್ದು. ಚಿತ್ ಪ್ರಕೃತಿಸ್ತು ಅಧಿಷ್ಠಾತೃತ್ವಾತ್ ಮೂಲ ಭಾಗವತ ಜ್ಞಾತವ್ಯ ಇತಿ. ನೋಡ್ರಿ, ಆ ಅಚಿತ್ ಪ್ರಕೃತಿ ಜಡವಾದಂತಹ ಪ್ರಕೃತಿಯಲ್ಲಿ ಇವಳು ಸನ್ನಿಹಿತವಾಗಿ ಇದ್ದಾಳೆ ಲಕ್ಷ್ಮೀದೇವಿ. ಅಧಿಷ್ಠಾತೃ ಅದರಲ್ಲಿ ಸನ್ನಿಹಿತಳಾಗಿ ಇದ್ದರಿಂದಾಗಿ ಸನ್ನಿಹಿತಳಾಗಿ ಇದ್ದು ಅದಕ್ಕೆ ಅಭಿಮಾನಿಯಾಗಿ ಈ ಚಿತ್ ಪ್ರಕೃತಿಯಾದಂತಹ ಲಕ್ಷ್ಮೀದೇವಿಯು ಕೂಡ ಈ ಜಗದ್ವೃಕ್ಷಕ್ಕೆ ಮೂಲ ಅಂತ ತಿಳಿಯಬೇಕು. ಒಟ್ಟಾರೆ ಈ ರೀತಿಯಾಗಿ ಭಗವಂತ ವಿಷ್ಣು ಮತ್ತು ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ ಈ ಮೂರುಗಳು ಕೂಡ ಜಗದ್ವೃಕ್ಷಕ್ಕೆ ಮೂಲ ಅಧಿಷ್ಠಾನ ಅಂತ ನಾವು ಈ ಸಾಮಾನ್ಯವಾದಂತಹ ವೃಕ್ಷದಂತೆ ಈ ವೃಕ್ಷವನ್ನು ಕೂಡ ಕಾಣಬೇಕು. ಇನ್ನು ಅಧಶಬ್ದ ನೀಚವಾಚಿ, ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಊರ್ಧ್ವ ಮೂಲಂ ಅಧಶಾಕಂ ಅಂತಿದೆ. ಅಧಶಾಕಂ ಎಂಬುವಂತಹ ಶಬ್ದದ ವ್ಯಾಖ್ಯಾನವನ್ನ ತಿಳಿಸ್ತಾ ಇದ್ದಾರೆ. ಅಧಶಬ್ದ ನೀಚವಾಚಿ, ಅಧಃ ಎಂಬುದಕ್ಕೆ ಕೆಳಗಿನದ್ದು ಅಂತರ್ಥ. ಅಂದ್ರೆ ಈ ಯಾವ ಊರ್ಧ್ವ ಶಬ್ದದಿಂದ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಈ ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ, ವಿಷ್ಣು ಈ ಮೂರನ್ನ ತೆಗೆದುಕೊಂಡಿತ್ತು, ಇದಕ್ಕಿಂತ ನೀಚವಾದದ್ದು, ಇದಕ್ಕಿಂತ ಕಡಿಮೆಯಾಗಿ ಇದ್ದಂತಹದ್ದು ಅಂತರ್ಥ. ಅದನ್ನ ಅಧಶಬ್ದದಿಂದ ತೆಗೆದುಕೊಳ್ಳಬೇಕು. ಅಧಶಬ್ದ ನೀಚವಾಚಿ, ಅದಕ್ಕೂ ವ್ಯಾಖ್ಯಾನ ಮಾಡ್ತಾರೆ. ವಿಷ್ಣುವಾದಿ ಪ್ರಾಗುಕ್ತ ತ್ರಿತಯಾಪೇಕ್ಷೆಯ ಅಧಃ ನೀಚಾಹ. ವಿಷ್ಣು ಈ ಮೊದಲಾದಂತಹ ಮೂರು ಏನ್ ಹೇಳಿದ್ರಲ್ಲ ಮೂಲಗಳನ್ನ, ಇದಕ್ಕಿಂತಲೂ ಕೂಡ ಕಡಿಮೆಯಾಗಿ ಇದ್ದದ್ದು ಅಂತ ಅರ್ಥ. ನೀಚಾಹ ಅಂತ ಅವನ್ನ ಕರೆದದ್ದು. ಯಾವುವು ಅಂತಂದ್ರೆ ಪಂಚಭೂತ ಸಹಿತಾಹ ಮಹದಹಂಕಾರ ಬುದ್ಧಯ ಅಷ್ಟೌ ಪದಾರ್ಥಾಹ ಸಾಭಿಮಾನಿನಃ ಶಾಖಾಹ ಇತಿ ಇವ ಶಾಖಾಹ ಯಸ್ಯ ತಥಾ ತಂ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಅಧಶಾಕಂ ಎಂಬುದರಿಂದ ನೀಚ ಸ್ಥಾನದಲ್ಲಿರ್ತಕ್ಕಂತಹ ಈ ಪಂಚಭೂತಗಳು, ಪೃಥಿವಿ, ಅಪ,
ತೇಜ ವಾಯು ಆಕಾಶ ಈ 5 ಭೂತಗಳು ಮತ್ತು ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ ಈ ರೀತಿಯಾಗಿ ಪಂಚಮಹಾಭೂತಗಳು, ಈ 3ಗಳು ಮತ್ತೆ ಸೇರಿದ್ರೆ 8. ಈ 8ಗಳು 8 ಪದಾರ್ಥಗಳು ಮತ್ತು ಸಾಭಿಮಾನಿನಃ ಈ 8 ಪದಾರ್ಥಗಳಿಗೆ ಅಭಿಮಾನಿ ದೇವತೆಗಳೇನಿದ್ದಾರಲ್ಲ ಅವರನ್ನು ತೆಗೆದುಕೊಳ್ಳಬೇಕು ಅಂತ ಅರ್ಥ. ಪಂಚಭೂತ ಸಹಿತಾಃ ಮಹದಹಂಕಾರ ಬುದ್ಧಯೋ 8 ಪದಾರ್ಥಾಃ ಸಾಭಿಮಾನಿನಃ ಈ 8 ಪದಾರ್ಥಗಳು 8 ಅಭಿಮಾನಿ ದೇವತೆಗಳು. ಇವರು ಏನು ಅಂದ್ರೆ ಜಗದ್ವೃಕ್ಷಕ್ಕೆ ಏನು ಅಂತಂದ್ರೆ ಶಾಖಾಹ ಇವ ಶಾಖಾಹ ಟೊಂಗೆಗಳಿದ್ದಂತೆ. ಹೇಗೆ ಒಂದು ವೃಕ್ಷಕ್ಕೆ ಟೊಂಗೆಗಳಿರ್ತವೆ, ಅನೇಕ ಟೊಂಗೆಗಳಿರ್ತವೆ ಪ್ರಧಾನವಾದಂತಹದ್ದು, ಹಾಗೆ ಈ ಒಂದು ಜಗದ್ವೃಕ್ಷಕ್ಕೂ ಕೂಡ ಟೊಂಗೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ 8 ಪದಾರ್ಥಗಳು, ಅದಕ್ಕೆ ಅಭಿಮಾನಿಗಳಾದಂತಹ 8 ದೇವತೆಗಳು, ಇವರು ಶಾಖೆಯಂತೆ ಇದ್ದಂತೆ. ಹೀಗಾಗಿ ಅಧಶಾಖಂ ಈ ಜಗದ್ವೃಕ್ಷ ಎಂತಹ ಶಾಖೆ ಉಳ್ಳದ್ದಾಗಿದೆ, ಎಂತಹ ಟೊಂಗಿಗಳುಳ್ಳದ್ದಾಗಿದೆ ಅಂದ್ರೆ ಅಧಃ ನೀಚ ಸ್ಥಾನದಲ್ಲಿರ್ತಕ್ಕಂತಹ ಭಗವಂತ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿಗಿಂತಲೂ ಕಡಿಮೆ ಸ್ಥಾನದಲ್ಲಿರ್ತಕ್ಕಂತಹ ಪಂಚಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ ಇವುಗಳೇ ಶಾಖವಾಗಿ ಉಳ್ಳದ್ದು ಆ ಒಂದು ಜಗದ್ವೃಕ್ಷ. ಇನ್ನು ಅವ್ಯಯಂ ಸರ್ವಥ ಅನುಚ್ಛಿದ್ಯಮಾನಂ. ನೋಡ್ರಿ, ಈ ಜಗದ್ವೃಕ್ಷ ಹೇಗಿದೆ ಅಂದ್ರೆ ಅವ್ಯಯಂ. ಅವ್ಯಯ ಅಂದ್ರೆ ನಾಶರಹಿತ ಅಂತ ಅರ್ಥ. ಭಗವಂತನನ್ನು ಕರೀತಾರೆ ಅವ್ಯಯ ಅಂತ ಹೇಳಿ. ಹಾಗಾದ್ರೆ ಅದೇ ರೀತಿಯಾಗಿ ಈ ಜಗತ್ತೆಂಬುವಂತಹ ವೃಕ್ಷವೂ ಕೂಡ, ಈ ವೃಕ್ಷವನ್ನು ಕೂಡ ಅವ್ಯಯ ಅಂತ ಕೃಷ್ಣ ಪರಮಾತ್ಮ ತಾನೇ ಹೇಳ್ತಾ ಇದ್ದಾನೆ. ಹಾಗಾದರೆ ಇದು ಅವ್ಯಯ ಅಂದ್ರೆ ಯಾವ ರೀತಿಯಾಗಿ ಅಂತ ಅರ್ಥ ಅಂದ್ರೆ ಸರ್ವಥ ಅನುಚ್ಛಿದ್ಯಮಾನಂ, ಇದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೇವೆ. ಸರ್ವಥಾ ಇರೋದೇ ಇಲ್ಲ ಜಗತ್ತು, ಒಂದ್ಸತಿ ನಾಶ ಆಯ್ತು ಅಂದ್ರೆ ಇರೋದೇ ಇಲ್ಲ, ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ ಅಂತ ಆ ರೀತಿಯಾಗಿ ಇಲ್ಲ. ಅವ್ಯಯ ಅಂದ್ರೆ ನಾಶರಹಿತ ಅಂತ ಅರ್ಥ. ಜಗತ್ತಿಗೆ ನಾಶ ಆಗ್ತದೆ, ಜಗತ್ತು ನಾಶ ಆಗ್ತದೆ, ಲಯವನ್ನು ಹೊಂದಿದೆ ಜಗತ್ತು. ಆದರೆ ಹೇಗೆ ಜಗತ್ತು ಲಯವನ್ನು ಹೊಂದಿದೆ ಅಂದ್ರೆ ಇನ್ನೊಂದು ಬಾರಿ ಸರ್ವಥಾ ಜಗತ್ತು ಬರೋದೇ ಇಲ್ಲ, ಹುಟ್ಟೋದೇ ಇಲ್ಲ ಅಂತ ಅರ್ಥ ಅಲ್ಲ. ಈಗ ನಾವು ನದಿಯಲ್ಲಿ ಪ್ರವಾಹಗಳನ್ನು ನೋಡ್ತೇವೆ. ನದಿಯಲ್ಲಿ ಪ್ರವಾಹವನ್ನು ನೋಡುವಾಗ ಆ ಪ್ರವಾಹಗಳು ಒಂದಾದ ಮೇಲೆ ಅಲೆಗಳು, ಒಂದು ಅಲೆ ಹೋಯ್ತು ಅಂದ್ರೆ ಮತ್ತೊಂದು ಅಲೆ ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ. ಮತ್ತೊಂದು ಅಲೆ ಬರ್ತದೆ, ಅದು ಹೋಯ್ತು ಮತ್ತೊಂದು ಅಲೆ ಬರ್ತದೆ, ಹೀಗೆ ಅಲೆಗಳು ಬರ್ತಾನೆ ಇರ್ತವೆ. ಹೀಗಾಗಿ ಅದನ್ನ ಸಂಸ್ಕೃತ ಶಾಸ್ತ್ರೀಯ ಭಾಷೆಯಲ್ಲಿ ಪ್ರವಾಹತಃ ಅನಾದಿ ಅಂತ ಹೇಳ್ತಾರೆ. ಪ್ರವಾಹತಃ ಅನಾದಿ ನಿತ್ಯ. ಹಾಗೆ ಈ ಜಗತ್ತು ಕೂಡ ಈ ಎಷ್ಟೋ ವರ್ಷ, ಎಷ್ಟೋ ನೂರಾರು ವರ್ಷ, ನಮ್ಮ ಪ್ರಕಾರ ಅಲ್ಲ, ಬ್ರಹ್ಮದೇವರ ಪ್ರಕಾರವನ್ನ 100 ವರ್ಷ ಇಟ್ಟುಕೊಂಡರೂ ಕೂಡ, ಒಂದು ಜಗತ್ತು ಹೋದರೂ ಕೂಡ ಇಂತಹ ಜಗತ್ತು ಮತ್ತೆ ಬರ್ತದೆ, ಮತ್ತೆ ಭಗವಂತ ಅದನ್ನ ಸೃಷ್ಟಿ ಮಾಡ್ತಾನೆ, ಹೀಗೆ ಬರ್ತಾನೆ ಇರ್ತವೆ ಜಗತ್ತು. ಹೀಗಾಗಿ ಪ್ರವಾಹತಃ ಇದು ಅವ್ಯಯ ಅಂತ ತಿಳಿಸಿಕೊಟ್ಟದ್ದು. ಅದನ್ನ ಹೇಳ್ತಾರೆ, ಪೂರ್ವಕಲ್ಪೆ ಯಥಾಸ್ಥಿತಂ ತಥೈವ ಕಲ್ಪಾಂತರೇಪಿ ಸ್ಥಿತಂ ತಥೈವ ಪ್ರವಾಹತೋ ಅನಾದಿ ನಿತ್ಯಂ ಇತಿ ಯಾವತ್. ನೋಡ್ರಿ, ಪೂರ್ವಕಲ್ಪದಲ್ಲಿ ಈ ಜಗತ್ತು ಹೇಗೆ ಇತ್ತೋ ಅದೇ ರೀತಿಯಾಗಿ ಕಲ್ಪಾಂತರದಲ್ಲಿಯೂ ಕೂಡ ಅದೇ ರೀತಿಯಾಗಿ ಇರ್ತದೆ. ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ, ಆದರೆ ಹೇಗಿರ್ತದೋ ಹಾಗೆ ಇರ್ತದೆ ಅಂತ ಅರ್ಥ. ಪೂರ್ವಕಲ್ಪೆ ಯಥಾಸ್ಥಿತಂ, ಹೇಗೆ ಭಗವಂತ ಹಿಂದಿನ ಕಲ್ಪದಲ್ಲಿ ಜಗತ್ತನ್ನ 14 ಲೋಕ, ಇಂತಹ 14 ಲೋಕಾತ್ಮಕವಾದಂತಹ ಜಗತ್ತನ್ನ ಹೇಗೆ ಸೃಷ್ಟಿ ಮಾಡಿರ್ತಾನೋ ಅದೇ ರೀತಿಯಾಗಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಅಷ್ಟೇ, ಆದರೆ ದೊಡ್ಡದಾದಂತಹ ಜಗತ್ತು, ಅಂತಹ ಜಗತ್ತಿನೊಳಗೆ ಇನ್ನೆಲ್ಲವೂ ಕೂಡ ಅದೇ ರೀತಿಯಾಗಿ ಭಗವಂತ ಅದನ್ನ ಸೃಷ್ಟಿ ಮಾಡಿರ್ತಾನೆ. ಹೀಗಾಗಿ ಇಂತಹ ಜಗತ್ತುಗಳು ಮತ್ತೆ ಬರ್ತಾನೆ ಇರ್ತವೆ, ಮತ್ತೆ ಹೋಗ್ತಾನೆ ಇರ್ತವೆ. ಹೀಗಾಗಿ ಇದನ್ನ ಪ್ರವಾಹತಃ ಅನಾದಿ ನಿತ್ಯ ಅಂತ ಕರೆದದ್ದು. ಈ ದೃಷ್ಟಿಯಿಂದ ಈ ಜಗತ್ತನ್ನ ಅವ್ಯಯ ಅಂತ ಕರೀತಾ ಇದ್ದದ್ದು. ಅವ್ಯಯ ಅಂದ್ರೆ ನಾಶರಹಿತ ಅಂತ ಅರ್ಥ, ಸರ್ವಥಾ ನಾಶರಹಿತ ಅಂತ ಅರ್ಥ ಅಲ್ಲ. ಇಂತಹ ಪ್ರವಾಹತಃ ಅನಾದಿಯಾದ್ದರಿಂದ ಈ ಜಗದ್ವೃಕ್ಷವನ್ನ ಅವ್ಯಯ ಅಂತ ಕರೆದದ್ದು. ನೋಡಿ, ಈಗ ಮೊದಲನೇ 2ನೇ ಪಾದದ ಅರ್ಥವಾಗ್ತದೆ. ಊರ್ಧ್ವ ಮೂಲಂ, ಒಟ್ಟು 4 ಶಬ್ದಗಳಿವೆ. ಜಗದ್ವೃಕ್ಷವನ್ನ
ಜಗದ್ವೃಕ್ಷ ಹೇಗಿದೆ ಅಂದ್ರೆ ಊರ್ಧ್ವ ಮೂಲಂ, ಈ ಮೂರುಗಳು ವಿಷ್ಣು, ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿಯೇ ಮೂಲವಾಗಿ ಉಳ್ಳದ್ದು. ಅಧಶಾಕಂ, ಆ ಮೂರು ವ್ಯಕ್ತಿಗಳಿಂದ ನೀಚರಾದಂತಹ ಕೆಳಮಟ್ಟದಲ್ಲಿರ್ತಕ್ಕಂತಹ ಪಂಚಭೂತಗಳು ಮತ್ತು ಮಹತ್ತತ್ವ, ಅಹಂಕಾರತ್ವ, ಬುದ್ಧಿತತ್ವವೇ ಟೊಂಗೆಗಳಾಗಿ ಉಳ್ಳದ್ದು. ಮತ್ತು ಅಶ್ವತ್ಥಂ, ನಾಳೆ ಒಂದೇ ರೀತಿಯಾಗಿ ಇಲ್ಲದೆ ಇರುವಂತಹದ್ದು. ಅವ್ಯಯಂ, ಈ ಜಗತ್ತು ಅನಾದಿ ನಿತ್ಯ, ಪ್ರವಾಹತಃ ಅನಾದಿ ನಿತ್ಯ ಆಗಿದೆ ಎಂಬುದಾಗಿ ಪ್ರಾಹುಹು ಹೇಳ್ತಾರೆ ಎಂಬುದಾಗಿ. ಇಷ್ಟು ನೋಡ್ರಿ, ಪ್ರಾಹುಹು ಎಂಬುದಕ್ಕೆ ಬರೀತಾರೆ ಪ್ರಾಜ್ಞಾಹ ಇತ್ಯರ್ಥಃ. ಹಿಂಗ ಜಗದ್ವೃಕ್ಷವನ್ನ ಯಾರೋ ಹೇಳ್ತಾರೆ ಅಂತ ಅರ್ಥ ಅಲ್ಲ, ಏನೋ ತಮ್ಮ ತಲೆಗೆ ಬಂದಂತೆ ಹೇಳ್ತಾರೆ ಅಂತ ಅರ್ಥ ಅಲ್ಲ. ಪ್ರಾಜ್ಞಾಹ ಪ್ರಾಹುಹು, ಪ್ರಾಜ್ಞರು, ಸರಿಯಾಗಿ ತಿಳಿದುಕೊಂಡಂತಹ ವ್ಯಕ್ತಿಗಳು ಈ ರೀತಿಯಾಗಿ ಹೇಳ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮುಂದೆ ತಾನು ಹೇಳ್ತಾ ಇದ್ದಾನೆ. ಇಂತಹ ಒಂದು ಜಗತ್ತು, ಇದನ್ನು ತಿಳಿಯಬೇಕು ಈ ರೀತಿಯಾಗಿ. ಇನ್ನು ಲೋಕೆ ಪರ್ಣೋತ್ಪತ್ತಾವೇವ ಫಲೋದಯ ದರ್ಶನಾತ್. ನೋಡ್ರಿ, ಲೋಕದೊಳಗೆ, ಜಗತ್ತಿನ ಒಳಗೆ ಇರುವಂತಹ ವೃಕ್ಷ ಇದು ಹೇಗಿರ್ತದೆ? ಒಂದು ಹಣ್ಣು ಹುಟ್ಟಬೇಕು ಅಂತಂದ್ರೆ ಹಣ್ಣು ಹುಟ್ಟುವಕ್ಕಿಂತ ಮೊದಲಿಗೆ ಎಲೆಗಳು ಹುಟ್ಟುತ್ತವೆ. ಹಾಗೆ ಲೋಕೆ ಪರ್ಣೋತ್ಪತ್ತಾವೇವ ಫಲೋದಯ ದರ್ಶನಾತ್. ಲೋಕದೊಳಗೆ ಫಲದ ಉದಯ, ಹಣ್ಣಿನ ಹುಟ್ಟುವಿಕೆ, ಹಣ್ಣಿನ ಒಂದು ಸೃಷ್ಟಿ ಯಾವಾಗ ಕಾಣ್ತದೆ ನಮಗೆ ಅಂದ್ರೆ ಪರ್ಣೋತ್ಪತ್ತಾವೇವ. ಪರ್ಣ ಅಂದ್ರೆ ಎಲೆಗಳು. ಆ ಎಲೆಗಳು ಹುಟ್ಟಿ ಆದ ಮೇಲೆ, ಎಲೆಗಳು ಹುಟ್ಟಿದರೇನೆ ನಂತರದಲ್ಲಿ ಹಣ್ಣು ಹುಟ್ಟೋದು, ಹಣ್ಣಾಗೋದು. ಹೀಗಾಗಿ ಪರ್ಣೋತ್ಪತ್ತಾವೇವ ಫಲೋದಯ ದರ್ಶನಾತ್. ಹಿಂಗೆ ನಾವು ಜಗತ್ತಿನೊಳಗೆ ಕಾಣುತ್ತೇವೆ. ಹಾಗಾದರೆ ಈ ಜಗತ್ತೆಂಬುವಂತಹ ವೃಕ್ಷವನ್ನು ಕೂಡ ಅದೇ ರೀತಿಯಾಗಿ ಕಾಣಬೇಕಲ್ಲ. ಹಾಗಾದರೆ ಈ ಜಗತ್ತೆಂಬುವಂತಹ ವೃಕ್ಷದೊಳಗೆ ಹಣ್ಣುಗಳು ಯಾವುದು? ಈ ಹಣ್ಣು ಹುಟ್ಟಬೇಕಾದರೆ, ಈ ಹಣ್ಣು ಹುಟ್ಟುವಕ್ಕಿಂತ ಮೊದಲಿಗೆ ಹುಟ್ಟುವಂತಹ ಎಲೆಗಳು ಯಾವುದು ಎಂಬುದನ್ನ ಹೇಳ್ತಾರೆ. ಛಂದಾಂಸಿ ಯಸ್ಯ ಪರ್ಣಾನಿ. ನೋಡ್ರಿ, ಛಂದಸಾಂ ಕಾಮ ಮೋಕ್ಷ ರೂಪ ಫಲಹೇತುತ್ವಾತ್. ಈ ಛಂದಸ್ಸು ಯಾವುದು? ಛಂದಸ್ಸು ಎಂಬುದಕ್ಕೆ ವೇದಗಳು ಅಂತ ಅರ್ಥ. ಈ ವೇದಗಳು ಇವು ಏನ್ ಮಾಡ್ತೇವೆ ಅಂದ್ರೆ, ವೇದಗಳ ಅರ್ಥವನ್ನ ಯಾರು ಮಾಡಿಕೊಳ್ತಾರೆ ಸರಿಯಾಗಿ, ಅಂತಹ ವ್ಯಕ್ತಿಗಳಿಗೆ ವೇದಗಳು ಏನು ಫಲವನ್ನು ಕೊಡ್ತವೆ ಅಂದ್ರೆ ಕಾಮ ಮೋಕ್ಷ ರೂಪ ಫಲಹೇತುತ್ವಾತ್. ಕಾಮ ಮತ್ತು ಮೋಕ್ಷ, ತಾವು ಕೇಳಿದಂತಹದ್ದನ್ನು ಮತ್ತು ಮೋಕ್ಷವನ್ನು ಕೂಡ, ಮುಖ್ಯವಾಗಿ ಮೋಕ್ಷವನ್ನು ಕೂಡ ಕೊಡುವಂತಹದ್ದು ಈ ವೇದಗಳು. ಹೀಗಾಗಿ ಕಾಮ ಮೋಕ್ಷ ರೂಪವಾದಂತಹದ್ದು, ಕಾಮ ಮತ್ತು ಮೋಕ್ಷ ರೂಪವಾದಂತಹ ಹಣ್ಣು. ಈ ಹಣ್ಣು ಸಿಗಬೇಕಾದರೆ ಯಾವುದು ಬೇಕು ನಮಗೆ? ಛಂದಾಂಸಿ ಯಸ್ಯ ಪರ್ಣಾನಿ. ಛಂದಸ್, ವೇದಗಳು ಏನಿದೆಯಲ್ಲ, ಈ ವೇದಗಳೇ ಈ ಹುಟ್ಟುವಂತಹ ಕಾಮ ಮೋಕ್ಷ ರೂಪವಾದಂತಹ ಹುಟ್ಟುವಂತಹ ಫಲಗಳಿಗೆ ಇವು ಎಲೆಗಳಿದ್ದಂತೆ. ಯಸ್ಯ ಜಗದಾಖ್ಯ ವೃಕ್ಷಸ್ಯ ಛಂದಾಂಸಿ ವೇದವಾಕ್ಯ ಜಾತಾನಿ. ಯಾವ ಜಗತ್ತೆಂಬುವಂತಹ ವೃಕ್ಷಕ್ಕೆ ಛಂದಾಂಸಿ ಅಂದ್ರೆ ವೇದವಾಕ್ಯ ಜಾತಾನಿ, ವೇದವಾಕ್ಯಗಳಿಂದ ಹುಟ್ಟಿದಂತಹ ಮತ್ತು ಅಭಿಮಾನಿ ಸಹಿತಾನಿ ಪರ್ಣಾನಿ. ಅಷ್ಟು ವೇದವಾಕ್ಯಗಳಷ್ಟೇ ತೆಗೆದುಕೊಳ್ಳೋದಲ್ಲ, ಅದರ ಜೊತೆಗೆ ಅಭಿಮಾನಿ ದೇವತೆಗಳು, ಆ ವೇದಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳನ್ನು ಕೂಡ ತೆಗೆದುಕೊಳ್ಳಬೇಕು. ವೇದಗಳು ಮತ್ತು ವೇದಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು ಇವೆಲ್ಲರೂ ಕೂಡ ಪರ್ಣಾನಿ ಆಹುಹು. ಛಂದಾಂಸಿ ಯಸ್ಯ ಪರ್ಣಾನಿ. ಯಸ್ಯ ಅಂದ್ರೆ ಯಾವ ಜಗದ್ವೃಕ್ಷಕ್ಕೆ, ಛಂದಾಂಸಿ ಪರ್ಣಾನಿ. ಛಂದಾಂಸಿ ಅಂದ್ರೆ ವೇದಗಳು ಅಥವಾ ವೇದಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಇವರು ಅಭಿಮಾನಿ ದೇವತೆಗಳು ಈ ಜಗದ್ವೃಕ್ಷಕ್ಕೆ ಪರ್ಣಾನಿ, ಎಲೆಗಳಿದ್ದಂತೆ ಅಂತ ಪ್ರಾಜ್ಞರು ಹೇಳುತ್ತಾರೆ. ಹೀಗಾಗಿ ಇಂತಹ ಕಾಮ ಮೋಕ್ಷ ರೂಪವಾದಂತಹ ಫಲ ಹುಟ್ಟುವಕ್ಕಿಂತ ಮೊದಲಿಗೇನೆ ಈ ಜಗದ್ವೃಕ್ಷದಲ್ಲಿ ಎಲೆಗಳು ಯಾವುದು ಹುಟ್ಟುತ್ತವೆ ಅಂದ್ರೆ
ಆಚಾರ್ಯ ಮುಗಿತು ಮಾಡ್ಕೊಂಡಿದ್ದಾರೆ. ಆಚಾರ್ಯ ಲಾಗೌಟ್ ಆಗ್ಬಿಟ್ಟಿದ್ದಾರೆ. ಇಲ್ಲ ಆಚಾರ್ಯ ನಿಮ್ದು ಮ್ಯೂಟ್ ಆಗಿದೆ ಆಚಾರ್ಯ. ಸೆಟ್ಟಿಂಗ್ಸ್ ಅಲ್ಲಿ ಓಪನ್ ಆದ ತಕ್ಷಣ ಅನ್ಮ್ಯೂಟ್ ಆಗಲ್ಲ, ಮ್ಯೂಟ್ ಆಗಿರುತ್ತೆ ಅದು. ಇಲ್ಲ ಇಲ್ಲ ಅಲ್ಲ, ಮತ್ತೆ ಮಾಡಿದ್ದೀನಿ, ಯಾರಿಗೂ ಏನ್ ಮ್ಯೂಟ್ ಮಾಡಲ್ಲ. ನೀವು ಲಾಗ್ ಆಫ್ ಲಾಗ್ ಮಾಡಿ ಇಲ್ಲ, ಓಪನ್ ಆದ ತಕ್ಷಣ ಮ್ಯೂಟ್ ಆಗಿರುತ್ತೆ ಅದು. ಇಲ್ಲ ಇಲ್ಲ ನಮ್ಗೆ ಅನ್ಮ್ಯೂಟೇ ಇಲ್ಲ, ಹಂಗೆ ಇತ್ತು. ಬರ್ತದೆ. ಅದು ಸೆಟ್ಟಿಂಗ್ ಮಾಡಿದ್ದೀನಿ ನಾನು. ಅದು ನಿಮ್ದು ನಿಮ್ನ ಅನ್ಮ್ಯೂಟ್ ನಾನು ಮಾಡೋಕ್ಕಾಗಲ್ಲ. ಸ್ಟ್ರಗಲ್ ಮಾಡ್ತಾ ಇದಾರೆ. ಅವ್ರದ್ದೇನೋ ಲೊಕೇಶನ್ ಪ್ರಾಬ್ಲಮ್ ಇದೆ ಆಚಾರ್ಯದು ಅಲ್ಲಿ ಗುಲ್ಬರ್ಗಿನಲ್ಲಿ. ಕೇಳಿಸ್ತಾ ಇದೆ ಆಚಾರ್ಯ. ಪರ್ಫೆಕ್ಟ್ಲಿ. ಸರಿ. ಯಸ್ಯ ಜಗದಾಖ್ಯ ವೃಕ್ಷಸ್ಯ ಛಂದಾಂಸಿ ವೇದವಾಕ್ಯ ಜಾತಾನಿ ಅಭಿಮಾನಿ ಸಹಿತಾನಿ ಪರ್ಣಾನಿ ಆಹುಹು. ಈ ಜಗದ್ವೃಕ್ಷಕ್ಕೆ ಈ ಛಂದಸ್ಸುಗಳೇ ವೇದಗಳು ಮತ್ತು ಅದಕ್ಕೆ ಅಭಿಮಾನಿ ದೇವತೆಗಳೇ ಎಲೆಗಳು ಅಂತ ಪ್ರಾಜ್ಞರು ಕರೀತಾರೆ. ಏತೇನ ಜಗದ್ವೃಕ್ಷ ಕಾಮಮೋಕ್ಷ ರೂಪ ದ್ವಿಫಲ ಇತ್ಯುಕ್ತಂ ಭತಿ. ನೋಡ್ರಿ, ಹಾಗಾದರೆ ಇವುಗಳು ಎಲೆ ಅಂತ ಹೇಳ್ತಾ ಇದ್ದಾರೆ, ವೇದಗಳು ಮತ್ತು ಅಭಿಮಾನಿ ದೇವತೆಗಳು. ಹಾಗಾದ್ರೆ ಈ ಎಲೆಗಳಿಂದ ಹುಟ್ಟುವಂತಹ ಹಣ್ಣುಗಳು ಅಂತ ಮೊದಲಿಗೆ ತಿಳಿಸಿದ್ದು. ಹಾಗಾದ್ರೆ ಈ ಎಲೆಗಳಿಂದ ಹುಟ್ಟುವಂತಹ ಹಣ್ಣುಗಳು ಯಾವುದು ಅಂದ್ರೆ ಈ ಎರಡನ್ನು ಹೇಳಿದಂತೆ ಆಗ್ತದೆ. ಜಗದ್ವೃಕ್ಷ ಏತೇನ ಜಗದ್ವೃಕ್ಷ, ಈ ಜಗತ್ತೆಂಬುವಂತಹ ವೃಕ್ಷ ಯಾವ ಫಲವನ್ನ ಕೊಡುತ್ತದೆ ಅಂತಂದ್ರೆ ಕಾಮ ಮೋಕ್ಷ ರೂಪ ದ್ವಿಫಲ ಇತ್ಯುಕ್ತಂ ಭವತಿ. ಕಾಮ ಮತ್ತು ಮೋಕ್ಷ ರೂಪವಾದಂತಹ ದ್ವಿಫಲ, ಎರಡು ರೀತಿಯಾದಂತಹ ಫಲವನ್ನ ಕೊಡುತ್ತದೆ ಈ ಜಗತ್ತೆಂಬುವಂತಹ ವೃಕ್ಷ. ಇಷ್ಟು ಜಗತ್ತೆಂಬುವಂತಹ ವೃಕ್ಷವನ್ನ, ಸಾಮಾನ್ಯ ಜಗತ್ತಿನೊಳಗಿರುವಂತಹ ವೃಕ್ಷ ಹೇಗೆ ಇರ್ತದೋ ಆ ರೀತಿಯಾಗಿ ಈ ಜಗದ್ವೃಕ್ಷವು ಕೂಡ ಇದೆ. ಊರ್ಧ್ವ ಮೂಲಂ ಅಧ ಶಾಖಂ ಅಶ್ವತ್ಥಂ ಛಂದಾಂಸಿ ಯಸ್ಯ ಪರ್ಣಾನಿ ಅವ್ಯಯಂ ಪ್ರಾಹುಹು. ಇಷ್ಟು ಇದನ್ನ ಜಗದ್ವೃಕ್ಷವನ್ನ ಹೇಳ್ತಾರೆ. ಇಂತಹ ಜಗದ್ವೃಕ್ಷವನ್ನ ನೋಡ್ರಿ, ಯಸ್ತಂ ವೇದ ಸ ವೇದವಿತ್. ಯಹ ತಂ ಜಗದ್ವೃಕ್ಷಂ, ತಂ ಅಂದ್ರೆ ಜಗದ್ವೃಕ್ಷಂ ಅಂತ ಅರ್ಥ. ಯಾವ ವ್ಯಕ್ತಿ ಈ ಹೇಳಿದಂತ ಈ ಶ್ಲೋಕದಲ್ಲಿ ಹೇಳಿದಂತಹ ಜಗದ್ವೃಕ್ಷವನ್ನ ತಿಳಿದುಕೊಳ್ತಾರೆ ಸರಿಯಾಗಿ, ಅಂತಹ ವ್ಯಕ್ತಿಗಳು ವೇದ ಅಂತಿದೆ ನೋಡಿ. ಯಸ್ತಂ ವೇದ ಎಂಬುದಕ್ಕೆ ವೇದಗಳು ಅಂತ ಅರ್ಥ ಅಲ್ಲ, ವೇದ ಯಹ ತಂ ವೇದ, ಯಾವ ವ್ಯಕ್ತಿ ಈ ಹಿಂದೆ ಹೇಳಿದಂತ ಈ ಶ್ಲೋಕದಲ್ಲಿ ಹೇಳಿದಂತಹ ಜಗದ್ವೃಕ್ಷವನ್ನ ವೇದ ತಿಳಿದುಕೊಳ್ತಾನೋ, ಸಹ ಆ ವ್ಯಕ್ತಿ, ತಿಳಿದುಕೊಳ್ಳುವಂತಹ ವ್ಯಕ್ತಿ ಹಿಂಗೆ ಯಾರು ತಿಳಿದುಕೊಳ್ತಾರೋ ಸಹ ಆ ವ್ಯಕ್ತಿ ವೇದವಿತ್, ವೇದಾರ್ಥಜ್ಞ ಇತ್ಯರ್ಥ. ವೇದದ ಅರ್ಥವನ್ನ ತಿಳಿದುಕೊಂಡಂತೆ, ವೇದದ ಅರ್ಥವನ್ನು ತಿಳಿದುಕೊಂಡ್ರೆ ಅವನಿಗೆ ಮೋಕ್ಷ ಎಂಬುವಂತಹ ಫಲ ಸಿಗ್ತದೆ ಅಂತ ಅರ್ಥ. ಹಾಗಾದರೆ ಶ್ರೀಕೃಷ್ಣ ಪರಮಾತ್ಮ ತಾನು ಈ ರೀತಿಯಾಗಿ ಯಸ್ತಂ ವೇದಸ ವೇದವಿತ್, ಈ ಜಗದ್ವೃಕ್ಷವನ್ನ ಯಾರು ತಿಳಿದುಕೊಳ್ತಾರೋ ಅಂತಹ ವ್ಯಕ್ತಿಗಳು ವೇದಜ್ಞಾನಿಗಳು, ವೇದಾರ್ಥವನ್ನ ತಿಳಿದುಕೊಂಡಂತಹ ವ್ಯಕ್ತಿಗಳು ಎಂಬುದಾಗಿ ಅರ್ಜುನನ ಮುಂದೆ ತಾನು ತಿಳಿಸಿಕೊಡ್ತಾನೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಈ ಜಗದ್ವೃಕ್ಷವನ್ನೇ ಈ ಮುಂದಿನ ಶ್ಲೋಕ ಮತ್ತು 3ನೇ ಶ್ಲೋಕದ ಅರ್ಧಪಾದ ಅಂತ ಅವತಾರಿಕೆಯನ್ನು ಕೊಟ್ಟದ್ದು ರಾಯರು. ಆ ರೀತಿಯಾಗಿ ಮುಂದೆಯೂ ಕೂಡ ಜಗದ್ವೃಕ್ಷದ ಸ್ವರೂಪವನ್ನ ಶ್ರೀಕೃಷ್ಣ ಪರಮಾತ್ಮ ತಾನು ತಿಳಿಸಿಕೊಡ್ತಾನೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳಿದ್ದೇನೆ. ಶ್ರೀಕೃಷ್ಣ ಹರೇ ನಮಃ.